ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 13. ಸಾಮ್ರಾಟ್ಗೆ ಇವಾಗ ಸಂದಿಗ್ಧ ಸ್ಥಿತಿ. ನೋಡು ಕ್ಷಿತ್, ನೀವು ಮನೆಗೆ ಹೋಗಿರಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸಿ ಬರುವೆ. ಇವಾಗೆಂಥ ಕೆಲಸ ಈ ಮಧ್ಯರಾತ್ರಿ? ಕ್ಷಿತ್ ತಂದೆಯ ಪ್ರಶ್ನೆಗೆ ನನ್ನ ಫ್ರೆಂಡ್ಗೆ ವಿಷಯ ತಿಳಿಸಿಲ್ಲ, ನಾನು ಹೋಗಲೇಬೇಕು. ಗಂಡನ ಆಸರೆಯೂ ಆ ಸಮಯದಲ್ಲಿ ಇಲ್ಲದಾಯಿತು ಹೃದಯಾಳ ಪಾಲಿಗೆ. ಅವನು ಹೋಗುವುದನ್ನೇ ನೋಡುತ್ತಾ ನಿಂತಿದ್ರು ಮೂವರು. ಅವನು ಹೋದ ಮರುಗಳಿಗೆಯಲ್ಲೇ ಇವರನ್ನು ಹೊತ್ತ ಕಾರು ಕ್ಷಿತ್ ಮನೆ ಕಡೆಗೆ ಬೀಸುವ ಗಾಳಿಯನ್ನು ಸೀಳುತ್ತಾ ಚಕ್ರ ಉರುಳಿಸಿತ್ತು. ಸುಸ್ತಿಗೋ ಸಂಕಟಕ್ಕೋ ಅತ್ತಿದ್ದಕ್ಕೋ ಅವಳಾಗಲೇ ಬೀಸುವ ತಂಗಾಳಿ ಅವಳನ್ನು ನಿದ್ರಾದೇವಿ ವಶಕ್ಕೆ ಪಡೆದಾಗಿತ್ತು. ಮನೆ ತಲುಪಿದೊಡನೆಯೇ ಅವಳನ್ನು ಎಚ್ಚರಿಸಿದ ಕ್ಷಿತ್, ಆರತಿ ಮಾಡಿ ಒಳಗೆ ಕರೆದುಕೊಳ್ಳುವ ಸಮಯವಲ್ಲ, ಆದರೂ ಹಾಗೆ ಮಾಡೋಣವೆಂದರೂ ಅಲ್ಲಿ ಮಧುಮಗನೇ ಇರಲಿಲ್ಲವಲ್ಲ. ಅವಳ ದುರಾದೃಷ್ಟ ನೆನೆದ ಕ್ಷಿತ್ ತಂದೆ ತಾಯಿ ಕಣ್ಣೀರು ಮಿಡಿದರು. ಅವಳನ್ನು ಮಲಗಿಸಿ ಬಂದವನು ಸುಮ್ಮನೆ ತಂದೆ ತಾಯಿ ಪಕ್ಕ ಕುಳಿತ. ಭವ್ಯ, ಕ್ಷಿತ್, ಇದೇನು ಹೀಗಾಯ್ತಲ್ಲ, ಯಾಕೆ ಯಾವಾಗಲೂ ಹೃದಯಾಳಿಗೆ ಕಷ್ಟ ಕೊಡ್ತಾನೆ ಆ ಭಗವಂತ? ಅವನೇನು ಮಾತನಾಡಲಿಲ್ಲ. ಶೇಖರ್ ಅವರು ರಾಜಾರಾಮ್ ಹೀಗೆ ಮಾಡ್ತಾರಂತ ನಾನು ಕನಸಲ್ಲೂ ಊಹಿಸಿರಲಿಲ್ಲ. ಹೆತ್ತ ಮಗಳ ಮೇಲೆ ಅಷ್ಟು ನಂಬಿಕೆ ಇತ್ತು ಅವರಿಗೆ, ಆದರೆ ಯಾರೋ ಹೇಳಿದ ಒಂದು ಮಾತಿಗೆ ಈ ರೀತಿ ಮಾಡಿ ಈ ಮಗುಗೆ ಸುಮ್ಮನೆ ನೋವು ಕೊಟ್ಟರು. ಕ್ಷಿತ್, ಅಪ್ಪ, ಎಲ್ಲ ಆ ರುದ್ರಣ್ಣನಿಂದನೇ ಆಗಿರೋದು. ಅವರಂತೂ ಇನ್ನೂ ಹೃದಯನ ಕರ್ಕೊಂಡು ಹೋಗಲ್ಲ. ಬೇಡ ಬಿಡಿ, ಸಾಮ್ರಾಟ್ ಕೂಡ ಒಳ್ಳೆಯವನೇ, ಸ್ವಲ್ಪ ಕೋಪಿಷ್ಟ, ರೂಢ್ ಅಂತ ಹೃದಯ ಹೇಳಿದ್ದು ಕೇಳಿದ್ದೀನಿ. ಅವರಿಬ್ಬರನ್ನ ಒಂದು ದಡಕ್ಕೆ ತರೋಕೆ ನಾನು ಹೆಲ್ಪ್ ಮಾಡ್ತೀನಿ. ನೀವಿನ್ನು ಹೋಗಿ ಮಲಗಿ. ನೀನು ಹೋಗೋ, ತುಂಬ ಸುಸ್ತಾಗಿದೆಯಾ? ಜಾಸ್ತಿ ಯೋಚನೆ ಮಾಡಬೇಡ, ಏನೇ ಆದರೂ ಅದು ಹೃದಯ ಒಳ್ಳೆಯದಕ್ಕೆ. ಹಾಂ ಮಾ, ನೀವು ಹೋಗಿ ಅಂತ ಸಾಮ್ರಾಟ್ ದಾರಿ ಎದುರು ನೋಡುತ್ತಾ ಕುಳಿತ. ಅವನ ಮನಸ್ಸಲ್ಲಿ ಇದ್ದದ್ದು ಒಂದೇ, ಎಲ್ಲ ಗೊತ್ತಾಯಿತು, ಆದರೆ ಈ ಪಾಷ ಹಾರ್ಟ್ನೇ ಯಾಕೆ ಮದುವೆ ಆಗೋಕೆ ಹೋದ ಅನ್ನೋದೊಂದು ಗೊತ್ತಾಗಲಿಲ್ಲ. ಅದರ ಯೋಚನೆಯಲ್ಲೇ ಅವನು ಬಂದು ಕುಳಿತದ್ದು ಅದೇ ದೇವಸ್ಥಾನ, ಅಂದು ಕಾಲ್ಗೆಜ್ಜೆ ಸಿಕ್ಕಿದ ದೇವಸ್ಥಾನ. ಇದೆಲ್ಲಿಂದ ಎಲ್ಲಿಗೆ ಸಾಗ್ತಿದೆ? ನಾನು ಹಾರ್ಟ್ ಅಂದ್ರ ಆ ಮೋಸಗಾತಿನ ಮದುವೆ ಆದ್ನ? ಹೋ ಗಾಡ್, ಇವಾಗ ಅಪ್ಪ ಪಂಚಮಿಗೆ ಏನಂತ ಹೇಳೋದು? ಇವಾಗ ಇವಳಿಗೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ ಅಂತ ಬೇರೆ ಹೇಳಿದೆ, ಆದರೆ ಅದು ವರ್ಕ್ ಆಗಲಿಲ್ಲ. ಇನ್ನು ಉಳಿದಿರೋದು ಎರಡೇ ದಾರಿ, ಒಂದು ಊರಿಗೆ ಕರ್ಕೊಂಡು ಹೋಗಿ ಎಲ್ರಿಗೂ ಪರಿಚಯಿಸುವುದು, ಇಲ್ಲ ಇಲ್ಲೇ ಇದ್ದು ಅವಳಿಗೆ ನರ್ಕ ತೋರಿಸೋದು. ಅದಕ್ಕೂ ಮೊದಲು ಆ ದೇಶದ್ರೋಹಿ ಪಾಷ ಮತ್ತು ಖಾನ್ಗೆ ಒಂದು ಗತಿ ಕಾಣಿಸ್ಬೇಕು. ಅವನಲ್ಲಿಗೆ ಆಕಾಶ್ ಬಂದ. ಅದೇನೋ ಯಾವಾಗಲೂ ಇಷ್ಟೊತ್ತಲ್ಲೇ ಇಲ್ಲಿ ಬಿಡಾರ ಹೂಡಿರ್ತೀಯ? ನೀನೋ ನಿನ್ನ ಕೆಲಸವೋ ಒಂದೂ ಅರ್ಥವಾಗದ ಕಗ್ಗಂಟು. ಏನೋ ನಿಂದು ದೆವ್ವ ಓಡಾಡೋ ಟೈಮ್. ಇಡೀ ಜಗತ್ತೇ ಇಡೀ ದಿನದ ಆಯಾಸದಲ್ಲಿ ಮಲಗಿರುವಾಗ ನಿನ್ನೊಬ್ಬನಿಗೆ ಭಗವಂತ ಕೆಲಸ ಕೊಟ್ಟಿರುವಂತೆ ರಾತ್ರಿ ಹೊತ್ತು ನೀನೂ ನಿದ್ರೆ ಕೆಡೋದಲ್ಲದೆ ನನ್ನೂ ನಿದ್ರೆ ಮಾಡೋಕ್ಕೆ ಬಿಡಲ್ಲ. ಅವನನ್ನು ದೇವಸ್ಥಾನದಲ್ಲಿ ಪೂಜಾರಿ ಇಲ್ಲ, ಪೂಜೆ ಪುನಸ್ಕಾರ ಮಾಡಲು ಅಂತ ದೊಡ್ಡ ಮಂಗಳಾರತಿ ಮಾಡುವ ಯೋಜನೆಯಲ್ಲೇ ಬಂದಿದ್ದ ಆಕಾಶ್. ಅವನನ್ನು ತಬ್ಬಿಕೊಂಡು, ಅಕ್ಷು, ಎಲ್ಲ ಹಾಳಾಗೋಯ್ತು ಕಣೋ. ದುಃಖದಲ್ಲಿ ಹೇಳಿದವನ ಮಾತು ಅರ್ಥವಾಗದೆ ಅವನನ್ನು ಸರಿದು ನಿಲ್ಲಿಸಿ ಆತಂಕದಲ್ಲೇ ಕೇಳಿದ್ದ. ಏನಾಯ್ತೋ ಮಗ, ಯಾಕಿಷ್ಟು ದುಃಖದಲ್ಲಿದ್ದೀಯಾ? ಅಕ್ಷು, ನಾನು ಅಂದ್ಕೊಂಡು ಬಂದಿದ್ದೇ ಒಂದು, ಇಲ್ಲಿ ಆಗಿದ್ದೇ ಒಂದು. ಮೊದಲೇ ಅರೆ ನಿದ್ರೆಯಲ್ಲಿದ್ದವನು, ನೋಡು ವಿಜು, ನೀನು ಕೇಸ್ ಬಗ್ಗೆ ಮಾತನಾಡೋ ಹಾಗಿದ್ರೆ ನನ್ನ ಇಲ್ಲಿಗೆ ಕರೆಸ್ಬೇಡ ಅಂತ ಎಷ್ಟು ಸರಿ ಮಾರಾಯ ಹೇಳೋದು? ನಾನಂತೂ ಹೋಗ್ತೀನಿ. ಪ್ರತಿ ಬಾರಿ ಕೇಸ್ ಮುಗಿಸೋದು ಲೇಟ್ ಆದರೆ ಆಕಾಶ್ ತಲೆ ತಿನ್ನುತ್ತಿದ್ದನು. ಸಾಮ್ರಾಟ್ ಇಂದು ಕೂಡ ಅದಕ್ಕೆ ಕರೆಸಿರಬೇಕೆಂದುಕೊಂಡ. ಲೋ, ನನ್ನ ಮದುವೆ ಆಯಿತು. ಅವನು ಮಾತನಾಡುತ್ತಿರುವಾಗಲೇ ತಕ್ಷಣ ಇವನೇಳಿದ ಮಾತು ಕೇಳಿ ತನ್ನ ಮಾತಿಗೆ ಲಗಾಮು ಹಾಕಿದ ಆಕಾಶ್, ಏನೋ ಹೇಳ್ತಿದ್ಯಾ, ಇನ್ನೊಮ್ಮೆ ಹೇಳು. ಕೇಳಿಸಿದರೂ ಅವನಿಗೆ ಕನ್ಫರ್ಮ್ ಬೇಕಿತ್ತು. ಎಷ್ಟು ಸಾರಿ ಹೇಳಿದ್ರು ಅದೇ, ನನಗೆ ಮದುವೆ ಆಯಿತು, ಅಲ್ಲದೆ ನಾನು ಮದುವೆ ಆಗಿದ್ದು ನಾನು ಅವಳ ಜೀವನ ನರಕ ಮಾಡಬೇಕು ಅಂದ್ಕೊಂಡವಳನ್ನು, ನನ್ನ ಬಾಳು ಬೆಳಗು ಮಹಾಲಕ್ಷ್ಮಿ ಅಂತ. ಅವನು ಎರಡೂ ಕೈ ಅಗಲಿಸಿ ಅಗಲಿಸಿ ಹೇಳ್ತಿದ್ರೆ ಇವನು ಆಶ್ಚರ್ಯವಾಗಿ ನೋಡ್ತಿದ್ದ. ಅವನ ಮೈಕೈ ಮುಟ್ಟಿ ನೋಡಿದ ಆಕಾಶ್, ವಿಜು, ಆರ್ ಯು ಓಕೆ? ಅನುಮಾನದಲ್ಲಿ ಕೇಳಿದವನನ್ನು ಕೋಪದಲ್ಲಿ ನೋಡಿದ್ದ. ಅವನ ವಿಜ್ಜು ಮತ್ತಿನ್ನೇನೋ, ಮದುವೆ ಹುಡುಗಿ ಅಂದರೆ ಕಿಲೋಮೀಟರ್ ದೂರ ನಿಲ್ತಾ ಇದ್ದೋನು ಇವಾಗ ಏಕ್ ಸಡನ್ ಆಗಿ ಬಂದು ಅದು ರಾತ್ರೋರಾತ್ರಿ ಮದುವೆ ಆಯಿತು ಅಂದರೆ ಯಾವ ನನ್ನ ಮಗ ನಂಬ್ತಾನೆ? ನೋಡಕ್ಷು, ನಿನ್ನ ಜೊತೆಗೆ ನಾಟಕ ಮಾಡೋ ಯಾವ ಇರಾದೆಯೂ ಇಲ್ಲ, ಜೊತೆಗೆ ನನಗೆ ಅಷ್ಟು ಪುರ್ಸೊತ್ತೂ ಇಲ್ಲ. ಇವಾಗಿರೋ ನನ್ನ ಪ್ರೆಸೆಂಟ್ ಹೆಂಡತಿ. ಮಾತನಾಡುವ ಮೊದಲೇ, ಹಾಗಾದರೆ ಫಾಸ್ಟ್ ಎಷ್ಟು ಜನ ಇದೆ ಹೆಂಡ್ತಿರಿದ್ರೋ? ಕಣ್ಣಗಲಿಸಿ ಕೇಳಿದವನ ಮಾತಿಗೆ ಎರಡು ಕೊಡುವಷ್ಟು ಕೋಪ, ಆದರೆ ಗೆಳೆಯ ಅಂತ ಸುಮ್ಮನಾದ. ನೋಡು, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಒಂದೇ ಹೆಂಡ್ತಿ. ಅಲ್ಲ, ಪ್ರೆಸೆಂಟ್ ಮಾತ್ರ, ಫ್ಯೂಚರ್ ನನಗೂ ಗೊತ್ತಿಲ್ಲ. ಅಂದರೆ
ಬಾಯಿ ಬಿಟ್ಟು ಕೇಳಿದವನಿಗೆ ಹೃದಯ ಯಾರು ಅನ್ನೋದನ್ನು ನಾನು ಆ ಕಂಪನಿಗೆ 2 ಉದ್ದೇಶದಿಂದ ಸೇರ್ಕೊಂಡದ್ದು. ಹಾಗೂ ಅವಳು ಮದುವೆ ಆಗೋ ಹುಡುಗ ಒಬ್ಬ ದೇಶದ್ರೋಹಿ ಅಂತ ನನಗೆ ಗೊತ್ತಾಗಿದ್ದು ನಿನ್ನೆ. ಅದಕ್ಕೆ ಆವಾಗಲೇ ಅವನನ್ನು ಅರೆಸ್ಟ್ ಮಾಡಬೇಕಿತ್ತು. ಆದರೆ ಇನ್ನೊಂದು ಸಾಕ್ಷಿಗಾಗಿ ಡಿಲೇ ಮಾಡಬೇಕಾಯ್ತು. ಆನಂತರ ಪೊಲೀಸ್ ಬಂದು ಅವನನ್ನು ಅರೆಸ್ಟ್ ಮಾಡಿದ್ದು. ಮತ್ತು ಇವನು ಮದುವೆ ಆಗಿದ್ದು ಎಲ್ಲ ಹೇಳ್ದ. ಇವನು ಮದುವೆ ಆದ ಸುದ್ದಿ ಕೇಳಿ ಒಂದೆರಡು ಸ್ಟೆಪ್ಸ್ ಹಾಕೋಣ ಅನಿಸಿದ್ರು ಅವನು ಮೊದಲು ಹೃದಯನ ಬಗ್ಗೆ ಹೇಳಿ ದ್ವೇಷ ಅನ್ನೋ ಮಾತು ನೆನಪಾಯ್ತು. ಅಂದರೆ ಆ ಹುಡುಗಿನೇನಾ ನಮ್ಮ ಕ್ಷಮ್ ಸಾಯೋಕ್ಕೆ ಕಾರಣ? ಜೋರಾಗಿ ಕೇಳಿದ್ದ. ಅವತ್ತು ನನ್ನ ಆಕ್ಸಿಡೆಂಟ್ ಆದಾಗ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿದ್ಲಲ್ಲ, ಅವಳೇ ಇವತ್ತು. ಅದೇ ಕಾರಣಕ್ಕೆ ಮದುವೆ ಆಗಬೇಕಾಯ್ತು. ಅಂದು ನಡೆದ ಘಟನೆ ಯೋಚಿಸಿದವನು, ವಿಜು, ನಾನೊಂದೆರಡು ಪ್ರಶ್ನೆ ಕೇಳ್ತೀನಿ. ನೀನು ಪೊಲೀಸ್ ಮತ್ತು ಇವಾಗ CBI ಅನ್ನು ಅಹಂ ಸೈಡ್ಗೆ ಇಟ್ಟು ಆನ್ಸರ್ ಮಾಡು, ಗಂಭೀರವಾಗಿ ಕೇಳಿದ್ದ. ಅವನನ್ನೇ ಅಸಮಾಧಾನದಿಂದ ನೋಡಿ, ಅದೇನು ಕೇಳು. ನೀನು ನೋಡಿದ ಪ್ರಕಾರ ಹೃದಯ ಬೇರೆ ಬೇರೆ ಗಂಡ್ಮಕ್ಳ ಜೊತೆಗೆ ಓಡಾಡಿದ್ದಾಳಾ? ಎಲ್ಲ ನೆನಪಿಸಿಕೊಂಡವ, ಇಲ್ಲ. ಮದುವೆ ಫಿಕ್ಸ್ ಆದಮೇಲೆ ಪೃಥ್ವಿ ಅಂದರೆ ಆ ಪಾಷ ಜೊತೆಗೆ ಮಾತ್ರ ಓಡಾಡಿದ್ದಾಳೆ. ಹಾಗೆ ಯಾವತ್ತಾದರೂ ನನ್ನ ಹತ್ರ ಹಣ ಇದೆ ಅಂತ ಅಹಂಕಾರ ತೋರಿಸಿದ್ದಾಳಾ? ಇಲ್ಲ. ಅವತ್ತು ಜಸ್ಟ್ ಕೊಲೀಗ್ ನೀನು. ಆದರೂ ಆ ಕತ್ಲಲ್ಲಿ ಬಂದು ನಿಂಗೆ ಉಪಚರಿಸಿ ಫ್ರೆಂಡ್ ಮನೆ ಕರ್ಕೊಂಡು ಹೋಗಿ ನಾನು ಬರೋವರೆಗೆ ನೋಡ್ಕೊಂಡ್ಳು. ಅಂಥವಳು ನಮ್ಮ ಕ್ಷಮ್ಗೆ ಈ ರೀತಿಯಲ್ಲಿ ಮಾಡ್ತಾಳೆ ಅಂತ ಅದು ಹೇಗೆ ಹೇಳ್ತೀಯಾ? ನಾನು 100ಕ್ಕೆ 100% ಬರೆದು ಕೊಡುವೆ. ಹೃದಯ ಅಂತ ಹುಡುಗಿ ಅಲ್ಲ. CBI ಆಗಿ ಅಲ್ಲ, ಒಬ್ಬ ನಾರ್ಮಲ್ ಮನುಷ್ಯನಾಗಿ ನೋಡು. ಇಷ್ಟಕ್ಕೂ ಕ್ಷಮ್ ನಮಗೆ ಫೋಟೋನೇ ತೋರಿಸಿಲ್ಲ. ಅದು ಹೇಗೆ ಹೇಳ್ತೀಯಾ ಇದೇ ಹೃದಯ ಅಂತ? ಮೊದಲು ಎಲ್ಲ ಕೇಸ್ ಬಿಟ್ಟು ಕ್ಷಮ್ ಸಾವಿಗೆ ಕಾರಣ ಯಾರು ಅಂತ ವಿತ್ ಪ್ರೂಫ್ ಸಮೇತ ಹುಡುಕು. ನಂತರ ಅದೇನು ಬೇಕೋ ಹಾಗೆ ಮಾಡು. ಆದರೆ ಆ ಹುಡುಗಿ ಮಾತ್ರ ಒಳ್ಳೆಯವಳು. ಯಾವುದೇ ಕಾರಣಕ್ಕೂ ಅವಳಿಗೆ ಕಷ್ಟ ಕೊಡಬೇಡ. ಆಕಾಶ ಹೇಳಿದ ಕೊನೆಯ ಮಾತುಗಳು ಸರಿ ಅನ್ನಿಸಿದ್ರೂ ಎಲ್ಲೋ ಮೂಲೆಯಲ್ಲಿ ಅಡಗಿಸಿಟ್ಟಿದ್ದ ಅವನ ಅಹಂ ಧೂಳು ಕೊಡವಿಕೊಂಡು ಮೇಲೆ ಬಂತು. ಕೇಸ್ ವಿಷಯದಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತು ಆಕಾಶ್. ಸದ್ಯಕ್ಕೆ ನನಗೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಇರುವಂಥ ಮನೆ ಬೇಕು. ಯಾಕೆ? ಅಸಮಾಧಾನ ಆಶ್ಚರ್ಯ ತುಂಬಿಕೊಂಡು ಕೇಳಿದ್ದ ಆಕಾಶ್. ಯಾಕೆ ಅಂದರೆ ಇವಳನ್ನು ಇವಾಗ ಊರಿಗೆ ಕರ್ಕೊಂಡು ಹೋದರೆ ನನ್ನ ತಂಗಿ ಪಂಚಮಿ 4 ದಿಕ್ಕುಗಳ ಜೊತೆಗೆ ಅವಳ ದಿಕ್ಕು ಸೇರಿಸಿ ನನ್ನ ಫುಟ್ಬಾಲ್ ಆಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇನ್ನು ಬಂಗ್ಲೆಯಲ್ಲಿ ಹುಟ್ಟಿ ಬೆಳೆದವಳನ್ನು ನನ್ನ ಮನೆ ಕರ್ಕೊಂಡು ಹೋಗೋ ಮನಸ್ಸು ಖಂಡಿತ ಇಲ್ಲ. ಸೊ ಹಾಗಾಗಿ ಅವಳಿಗೆ ಮಿಡಲ್ ಕ್ಲಾಸ್ ಜೀವನದ ಜೊತೆಗೆ ಒಂದಷ್ಟು ಪಾಠಗಳನ್ನು ಕಲಿಸುವ ನನ್ನ ನೆಮ್ಮದಿಗಾಗಿ. ವಿಜು, ನಿಂಗೇನು ತಲೆ ಕೆಟ್ಟಿದ್ಯಾ? ಕೋಪದಲ್ಲಿ ಗುಡುಗಿದನವ. ಅವಳಿಗೆ ತಾಳಿ ಕಟ್ಟಿದ ಮೇಲೆ ಕೆಟ್ಟಿದೆ. ಏನು ಮಾಡೋದು ನೋಡು. ಬೆಳಗಾಗೋ ಅಷ್ಟರಲ್ಲಿ ನನಗೊಂದು ಚಿಕ್ಕ ಮನೆ ಬೇಕು ಅಷ್ಟೇ. ಲೋ, ಆ ಹುಡುಗಿ ಅಡ್ಜಸ್ಟ್ ಆದರೂ ಆ ಮನೆಯಲ್ಲಿ ನೀನು ಅಡ್ಜಸ್ಟ್ ಆಗ್ತೀಯಾ? ಮೊದಲು ಅದನ್ನು ತಿಳ್ಕೊ. 24/7 ಮನೆಯಲ್ಲಿರೋದು ನಾನಲ್ಲ. ಕುಹಕ ನಗು ಅವನದು. ವಿಜು, ನೀನು ಯಾಕೋ ಹೀಗಾಡ್ತಿದ್ಯಾ? ನಿಜ, ನನಗೆ ನೀನು ನಮ್ಮ ವಿಜುನಾ ಅಂತ ಡೌಟ್ ಬರ್ತಿದೆ. ಒಂದು ವಿಷಯ, ಒಂದು ಕೇಸ್ನ 100 ಬಾರಿ ಯೋಚಿಸಿ ಇನ್ವೆಸ್ಟಿಗೇಷನ್ ನಡೆಸಿ ಅಪರಾಧಿ ಅಂತ ತೀರ್ಮಾನ ಮಾಡೋ ನೀನು ಅದು ಹೇಗೋ ಹೇಳ್ತೀಯಾ ಈ ಹುಡುಗಿ ಅಪರಾಧಿ ಅಂತ ವಿತೌಟ್ ಎನಿ ಪ್ರೂಫ್? ನೋಡು, ನಿನ್ನ ಲೆಕ್ಚರ್ಗಾರಿಕೆ ಜಾಸ್ತಿ ಆಯಿತು. ನಾಳೆ ನಾವಿಬ್ಬರು ಇವಾಗ ಹೇಳಿದಂಥ ಮನೆಯಲ್ಲಿರ್ತೀವಿ. ಅದನ್ನು ಹೇಳೋಕೆ ಕರೆಸಿದ್ದು. ಅಷ್ಟನ್ನು ನುಡಿದು ಹೊರಟೇ ಬಿಟ್ಟ. ಅವನಿಗೆ ತಂಗಿಯದೇ ಭಯ. ಅವಳು ಯಾವ ರೀತಿಯಲ್ಲಿ ನೋಡ್ತಾಳೋ ನನ್ನ. ಆಕಾಶ್ ಮನಸ್ಸಲ್ಲೇ ಸಂಕಟಪಟ್ಟವನು ತನ್ನ ಸಂಕಟ ನುಂಗಿಕೊಂಡು ಅಲ್ಲಿಂದ ಸರಿದ. ಕಣ್ಣೀರ ಬಿಂದು ಕೈನಲ್ಲಿ ಹಿಡಿದು ಭೂಮಿ ಸೋಕಿಬಿಟ್ಟಳೇನೋ ಎಂಬಂತೆ. ಸರ್, ಎಷ್ಟೇ ಹೊಡೆದ್ರೂ ಅವನು ಬಾಯಿ ಬಿಡ್ತಿಲ್ಲ ಸರ್. ಇನ್ಸ್ಪೆಕ್ಟರ್ ಆಗ ತಾನೇ ಬಂದ ಸಾಮ್ರಾಟ್ ಮುಂದೆ ವರದಿ ಒಪ್ಪಿಸಿದ. ಕುಳಿತವನು ಕಣ್ಸನ್ನೆ ಮಾಡಿದ. ಬೇಡ ಸರ್, ಹೈಯರ್ ಆಫೀಸರ್ಗೆ ಗೊತ್ತಾದರೆ ಕಷ್ಟ. ಅವರ ಕಾಲರ್ ಸರಿ ಮಾಡಿದವನು, ಯಾರಾದರೂ ಹೇಳಿದರೆ ಅಲ್ವೇನ್ರಿ ಗೊತ್ತಾಗೋದು? ಸೆಲ್ ಒಳಗೆ ನಾವಿಬ್ಬರೇ ಇರ್ತೀವಿ. ಒಂದು ನಾನು ಹೇಳಬೇಕು, ಇಲ್ಲ ನೀನು ಹೇಳಬೇಕು. ಹೇಳು, ಇವಾಗ ಏನು ಮಾಡೋಣ? ಬನ್ನಿ ಸರ್ ಎಂದ. ಮುಗುಳ್ನಕ್ಕು ಅವನಿಂದೆ ಸರಿದ ಸಾಮ್ರಾಟ್. ಮೂಗು ಬಾಯಲ್ಲಿ ರಕ್ತ ಒಸರುವಂತೆ ಹೊಡೆದರೂ ಅವ ಬಾಯಿ ಬಿಟ್ಟಿರಲಿಲ್ಲ. ನೋಡಿದವ, ಈ ಟೆರರಿಸ್ಟ್ ನನ್ನ ಮಕ್ಕಳು ಸತ್ರು ಬಾಯಿ ಬಿಡಲ್ಲ ಅಂತ ನಂಗೆ ಗೊತ್ತು. ಅವರು ಆ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವನ ಮುಂದೆ ಚೇರ್ ಎಳೆದು ಕುಳಿತವನು ಲಾಠಿ ಪಡೆದು ಅವನ ಜೋತು ಬಿದ್ದಿದ್ದ ಮುಖವನ್ನು ಮೇಲೆತ್ತಿದ್ದ. ಚೊ ಮದುವೆ ಗಂಡು ಆರಾಮಾಗಿ ಹುಡುಗಿ ಜೊತೆ ಸುಖ ಸಂಸಾರ ನಡೆಸಬೇಕು ಅಂತ ಎಷ್ಟೊಂದು ಕನಸು ಕಂಡಿದ್ದೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಎಲ್ಲ ನೀನು ಬ್ಯಾಡ್ ಲಕ್. ಅನುಕಂಪ ತೋರಿದ. ನೋಡ್ರಿ, ಸಾಮ್ರಾಟ್ ಎಷ್ಟು ಒಳ್ಳೆಯವನು. ಸರಿ, ಇವಾಗ ಹೇಳು, ಯಾಕೆ ನೀನು ಹೃದಯನ ಮದುವೆ ಆಗೋಕ್ಕೆ ಹೋಗಿದ್ದು? ಇವನನ್ನೇ ಕೆಕ್ಕರಿಸಿಕೊಂಡು ನೋಡ್ತಿದ್ದನೇ ವಿನಃ ಮಾತನಾಡಲಿಲ್ಲ. ಅಯ್ಯೋ, ಹಾಗೆಲ್ಲ ನೋಡಬೇಡಿ ಸರ್, ನಂಗೆ ನಾಚಿಕೆ ಆಗತ್ತೆ. ನಾಚಿಕೊಂಡವ. ಅದು ಅಲ್ಲದೆ ನನಗೆ ಕೆಲವು ಗಂಟೆಗಳ ಹಿಂದೆ ತಾನೇ ಮದುವೆ ಆಯಿತು. ಹುಡುಗಿ ನೇಮೇನು ಗೊತ್ತಾ? ಹೃದಯ ವತ್ಸವ್. ಅವನ ಕಿವಿ ಬಳಿ ಬಾಗಿ ಜೋರಾಗಿ ಕೂಗಿದ್ದ. ಕೆಳಗಿಳಿಸಿದ್ದ ಕಣ್ಣು ಮತ್ತೆ ಅವನನ್ನು ನೋಡಿದ್ದವು. ನೋಡಿದ್ದು ಸಾಕು, ಮಾತನಾಡು. ಇವಾಗ ಹೇಳು, ಯಾಕೆ ಹೃದಯ ಮದುವೆ ಆಗೋಕ್ಕೆ ಹೋಗಿದ್ದು? ಅವ ಮಾತನಾಡದೆ ಸುಮ್ಮನೆ ಇದ್ದದ್ದನ್ನು ನೋಡಿದವ ಸಿಟ್ಟು ತಾರಕಕ್ಕೇರಿತು. ಇನ್ಸ್ಪೆಕ್ಟರ್, ನೀವೊಂದು ಸಾಧನೆ ಮಾಡಬೇಕಿವಾಗ. ಅವನ ಮಾತು ಅರ್ಥವಾಗದೆ ನೋಡಿದರು ಆ ಇನ್ಸ್ಪೆಕ್ಟರ್.
ಏನಿಲ್ಲ, ನಾಳೆ ಬೆಳಗ್ಗೆನೇ ಒಬ್ಬ ಟೆರರಿಸ್ಟ್ ಎನ್ಕೌಂಟರ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಅಂತೇಳಿ ಹೆಡ್ಲೈನ್ಸ್ನಲ್ಲಿ ನಿಮ್ಮ ನೇಮ್ ಮತ್ತು ಫೋಟೋ ಎರಡೂ ಬರುತ್ತೆ. ಆಗ ನಿಮ್ಮ ಹೆಸರಲ್ಲಿ ಜನ ಬ್ಯಾನರ್ ಕಟ್ಟಿ ಪೂಜೆ ಮಾಡ್ತಾರೆ ನೋಡಿ, ಏನು ಮಾಡ್ತೀರಾ ಅಂತ ನಗುತ್ತಾ ತಮಾಷೆಯಂತೆ ನುಡಿದರೆ, ಅವರು ನಿಂತಿದ್ದರಿಂದ ಅವನಿಗೆ ಸ್ಪಷ್ಟವಾಗಿ ಕಂಡಿತ್ತು ಇವನು ಏನು ಹೇಳಿದ ಮಾತು ಕೇಳಿ ಅವನ ಕೈಕಾಲು ನಡುಗ್ತಿದೆ ಅಂತ. ಮುಗುಳ್ನಕ್ಕು, ನಾನೇ ಆ ಕೆಲಸ ಮಾಡ್ತಿದ್ದೆ, ಆದರೆ ನಾನು ಹಾಗೆ ಮಾಡೋ ಹಾಗಿಲ್ವಲ್ಲ, ಸೊ ನೀವೇ ಮಾಡಬೇಕು, ಸಪ್ಪೆ ಮೋರೆ ಹೊತ್ತು ನುಡಿದನವ. ಅವನ ನೋಟ ಅರ್ಥವಾಗಿದ್ದೇ ನೋಡ್ತಿದ್ದ. ಯಾಕೆ ಅಂತ ಹಾಗೆ ನೋಡ್ತಿದ್ದೀರಾ? ಇನ್ನೇನು ಮತ್ತೆ, ಇಂಥ ನನ್ನ ಮಕ್ಕಳಿಗೆ ಒಂದು ಸೆಲ್ ಮತ್ತೆ ಡೈಲಿ ದನಗಳು ತಿನ್ನೋ ಅಷ್ಟು ಊಟ ಕೊಡಬೇಕು. ಯಾಕೆ ಕೊಡಬೇಕಲ್ವಾ? ನಮ್ಮಲ್ಲಿ ಎಷ್ಟೋ ಜನಕ್ಕೆ ಊಟ ಇಲ್ಲ. ಇನ್ನು ಇವನನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡೋಕೆ ಮುಂಚೆ ನಾಳೆ ಉಪ್ಪು ಖಾರ ಸೇರಿ ಬೇಲ್ ತರ್ತಾರೆ. ನಾವು ಸಪ್ಪೆ ಮೋರೆ ಹೊತ್ಕೊಂಡು ನಿಂತ್ಕೋಬೇಕು. ಇಷ್ಟೆಲ್ಲ ಯಾಕೆ ಬಾಸ್? ಇಲ್ಲಿಂದ ಸುಮಾರು 15 ಕಿಲೋಮೀಟ್ರ್ ದೂರದಲ್ಲಿ ಚಿಕ್ಕ ಫಾರೆಸ್ಟ್ ಇದೆ. ಇನ್ನು ಬೆಳಗಾಗೋಕ್ಕೆ 2 ಗಂಟೆ ಇದೆ. ಸರ್ ಕರೆ ತರುವಾಗ ನಾನು ಅರ್ಜೆಂಟ್ ಅಂತ ಕೆಳಗೆ ಇಳಿದಾಗ ನಮ್ಮ ಮುಂದೆ ಮಲಗಿರುವಂತೆ ಇದ್ದವನು ಏನೋ ನೆನಪಿಸಿಕೊಂಡವ. ವೇಟ್, ಇಂಥ ದ್ರೋಹಿಗಳನ್ನು ನಾವ್ಯಾಕೆ ಎನ್ಕೌಂಟರ್ ಮಾಡಿ ಪಾಪ ಕಟ್ಕೋಬೇಕು? ಸರ್ ಏನು ಹೇಳ್ತಿದ್ದೀರಾ? ಏನಿಲ್ಲ ಅಂತೇಳಿ ಕೈಗೆ ಗ್ಲೌಸ್ ಧರಿಸಿದವನು ರಿವಾಲ್ವರ್ ಹಿಡಿದು ಅವನ ತಲೆಗೆ ಗುರಿ ಇಡುವ ಮೊದಲು ಬಲವಂತವಾಗಿ ಅವನ ಕೈ ಮುಟ್ಟಿಸಿದ್ದ. ಅಬ್ಬಾ, ಮುಗೀತು ಕೆಲಸ ಅಂತೇಳಿ ಅವನ ತಲೆಗೆ ಗುರಿಯಿಟ್ಟು ಸತ್ಯ ಬಾಯಿ ಬಿಡಿಸುವ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ, ಇನ್ನೆಲ್ಲಿ ನನ್ನ ಹತ್ರ ಸತ್ಯ ಹೇಳಿಸ್ತಾರೋ ಅದು ನಮ್ಮ ಟೀಮ್ಗೆ ಮಾಡೋ ದ್ರೋಹ ಅಂತ ತಿಳಿದು ನಾನು ತಿರುಗಿ ಹೋಗುವಾಗ ನನ್ನ ಹತ್ರ ಇದ್ದ ರಿವಾಲ್ವರ್ ತಗೊಂಡು ಅವನೇ ಶೂಟ್ ಮಾಡ್ಕೊಂಡ ಅಂತ ಸಿಂಪಲ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಷ್ಟೆ. ಸರ್, ಹ್ಞೂ ಕಣ್ರಿ. ಪಾಷಾ ಇವನನ್ನೇ ನೋಡಿದ್ದ. ಮುಗುಳ್ನಕ್ಕು, ಇನ್ಸ್ಪೆಕ್ಟರ್ ರೆಕಾರ್ಡ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದ. ಇವ ಮನೆಗೆ ಬಂದಾಗ ಆಗಲೇ 1 ಜಾವವಿತ್ತು ಬೆಳಗಾಗಲು. ಕ್ಷಿತ್ ಇವನಿಗಾಗೆ ಕಾಯ್ತಾ ಇದ್ದವ ಸೋಫಾದಲ್ಲೇ ಮಲಗಿದ್ದ. ಒಳಗೆ ಬಂದವನು ಮಲಗಿದ್ದ ಕ್ಷಿತ್ನನ್ನು ನೋಡಿ ಎಲ್ಲಿ ಮಲಗಿರುವುದೆಂದು ಗೊಂದಲವಾಗಿತ್ತು ಹಾಗೂ ವಿಪರೀತ ತಲೆನೋವು ಬೇರೆ. ಅಲ್ಲೇ ಎದುರಿನ ದೊಡ್ಡ ಸೋಫಾದಲ್ಲಿ ಮಲಗ್ಬಿಟ್ಟ. ಇಬ್ಬರು ಎದುರು ಬದುರು ಮಲಗಿದ್ರು. ಇಬ್ಬರಿಗೂ ಎಚ್ಚರವಾದಾಗ ಆಗಲೇ ಸೂರ್ಯ ತನ್ನ ಪರಾಕ್ರಮ ಅತಿಯಾಗಿ ತೋರಿಸಲು ಶುರು ಮಾಡಿದ್ದ. 10ರ ಸಮಯ. ಮೈ ಮುರಿದೇ ಎದ್ದು ನೋಡಿದ, ಯಾರ ಸುಳಿವೂ ಸಿಗಲಿಲ್ಲ. ಆಗ ತಾನೇ ಎದ್ದು ಒಳ ಹೋಗಿದ್ದ ಕ್ಷಿತ್ ಬಂದವನು, ಸಾಮ್ರಾಟ್, ನೀನು ಇಲ್ಲೇ ಮಲಗಿದ್ಯಾ? ಬಾ, ನಿನ್ನ ರೂಮ್ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಹೊತ್ತು ಮಲಗು. ಎಷ್ಟು ಹೊತ್ತಿಗೆ ಬಂದೆ? ದಯಾ ಇನ್ನೂ ಮಲ್ಕೊಂಡಿದ್ದಾಳೆ ಅನ್ಸತ್ತೆ. ಅವನೇನೂ ಉತ್ತರಿಸಲಿಲ್ಲ. ಮರು ಮಾತನಾಡದೆ ಅವನನ್ನು ಹಿಂಬಾಲಿಸಿದ. ರೂಮ್ ಬಳಿ ನಿಂತವನು ಇದೇ ರೂಮ್ ಎಂದು ಸನ್ನೆ ಮಾಡಿ ಹೋದ. ಒಳಗೆ ಹೋದವನಿಗೆ ಬೆಡ್ ಮೇಲೆ ಬಟ್ಟೆ ಬದಲಾಯಿಸದೆ ರಾತ್ರಿ ತೊಟ್ಟ ಬಟ್ಟೆಯಲ್ಲೇ ಮಲಗಿದ್ದ ಪ್ರೆಸೆಂಟ್ ಹೆಂಡತಿ ಕಂಡಳು. ಅವನ ಪ್ರಕಾರ ಅವಳನ್ನು ನೋಡಿ ಕಣ್ತುಂಬಿಕೊಳ್ಳುವಷ್ಟು ಪುರ್ಸೊತ್ತು ಅವನಿಗಿರಲಿಲ್ಲ. ತಲೆ ಸಿಡಿದು ಹೋಗುವಷ್ಟು ನೋವಾಗುತ್ತಲಿತ್ತು. ಅಲ್ಲೇ ಪಕ್ಕದಲ್ಲಿದ್ದ ಸೋಫಾ ಮೇಲೆ ಕುಳಿತವನು ಕುಳಿತಲ್ಲೇ ನಿದ್ರೆಗೆ ಜಾರಿದ್ದ. ತಾನು ಸಿಡಿಸುವ ಬಾಂಬ್ಗೆ ಹೃದಯ ಹೆದರುವಳೆಂದು ತಿಳಿದವನಿಗೆ ಅವನಿಗೇ ಹೃದಯ ಶಾಕ್ ನೀಡುವಳೆಂದು ತಿಳಿಯುವುದಾದರೂ ಎಲ್ಲಿ? ಮುಂದುವರೆಯುವುದು. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.